ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ ತುಳಿತ ದುರಂತ ಆ ದಿನ ಏನಾಯಿತು, ಈ ದುರಂತ ಯಾಕಾಯಿತು, ಯಾರ ನಿರ್ಲಕ್ಷ್ಯದಿಂದ ಆಯಿತು ಅನ್ನೋದರ ಕುರಿತಾಗಿ ಪೊಲೀಸರು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾಲ್ ತುಳಿತ ದುರಂತ ಯಾರದ್ದು ತಪ್ಪು? ಪೊಲೀಸರಿಂದಲೂ ಕೂಡ ರೆಡಿ ಆಗಿದೆ ವರದಿ. 7 ಅಂಶಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಪೊಲೀಸರು. ಪೊಲೀಸರ ತಪ್ಪು ಅಂತ ಕೋರ್ಟ್ನಲ್ಲಿ ವಾದ ಮಂಡನೆ ಆಗ್ತಾ ಇದೆ. ಈಗ PILಗೆ ತಮ್ಮ ವಾದವನ್ನ ತಿಳಿಸೋದಿಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ, ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರತಿವಾದ ಮಾಡಬೇಕು, ಪ್ರತಿವಾದ ಕೋರ್ಟ್ ಮುಂದಿಡೋದಿಕ್ಕೆ ಈಗ ಖಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಘಟನೆಯ ದಿನ ಏನಾಯ್ತು, ದುರಂತ ಯಾಕಾಗಿ ಆಯಿತು, ಯಾರ ನಿರ್ಲಕ್ಷ್ಯದಿಂದ ಈ ದುರಂತ ಆಯಿತು ಅನ್ನೋದರ ಬಗ್ಗೆ ಪೊಲೀಸರು ವರದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಪೊಲೀಸ್ ರೆಡಿ ಮಾಡಿದಂತಹ 7 ಪಾಯಿಂಟ್ಗಳು ನೋಡ್ತಾ ಹೋಗೋದಾದ್ರೆ, ಪಾಯಿಂಟ್ ನಂಬರ್ 1, ಮಧ್ಯಾಹ್ನ 3:10ಕ್ಕೆ ಮೊದಲ ಸಾವು ಸಂಭವಿಸುತ್ತೆ. 2ನೇ ಸಾವಿಗೆ ಕೇವಲ 4 ನಿಮಿಷಗಳ ಅಂತರ ಇರುತ್ತೆ. ಅದಾಗಿ 3 ನಿಮಿಷದ ಒಳಗೆ ಮತ್ತೊಂದು ಸಾವಾಗತ್ತೆ. ಕೇವಲ 10 ರಿಂದ 15 ನಿಮಿಷಗಳಲ್ಲಿ 11 ಸಾವು ಸಂಭವಿಸಿವೆ ಅಂತ ಪಾಯಿಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಇನ್ನು ಪಾಯಿಂಟ್ ನಂಬರ್ 2, 11 ಸಾವುಗಳ ಸುದ್ದಿ ತಿಳಿದ ತಕ್ಷಣ ಎಚ್ಚೆತ್ತುಕೊಳ್ಳಲಾಗಿದೆ. ಸಾವು ಹೆಚ್ಚಳವಾಗದಂತೆ ಗುಂಪು ಚದುರಿಸಲಾಗಿದೆ. ಗುಂಪು ಚದುರಿಸಿ ಹೆಚ್ಚಿನ ಸಾವುಗಳನ್ನ ತಡೆಯಲಾಗಿದೆ ಅಂತ ಪೊಲೀಸರು ವರದಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 3, ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಟ್ಯಾಂಡ್ ಬಳಿ ಅವಘಡ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಸಾವು ನೋವು ಹೆಚ್ಚಾಗದಂತೆ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ಜವಾಬ್ದಾರಿ ಮೆರೆದಿದ್ದಾರೆ. ಇನ್ನು ಪೊಲೀಸ್ ಪಾಯಿಂಟ್ ನಂಬರ್ 4, ಸ್ಟೇಡಿಯಂ ಬಳಿ ಜನ ಹೆಚ್ಚಾಗಿ ಸೇರಿದ್ದರಿಂದಲೇ ಕಾಲ್ ತುಳಿತ ಆಗಿದೆ. ನಿರೀಕ್ಷೆಗೂ ಮೀರಿ ಜನ ಬಂದ್ರು, ಹಾಗಾಗಿನೇ ಇಂತಹ ದುರಂತ ಆಗಿದೆ. ಜನ ಸೇರೋದಿಕ್ಕೆ RCB ಅಧಿಕಾರಿಗಳ ಟ್ವೀಟೇ ಕಾರಣ. ಇದರ ಜೊತೆಗೆ ವಿರಾಟ್ ಕೊಹ್ಲಿ ಹೇಳಿಕೆಯೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರೋದಕ್ಕೆ ಕಾರಣ. ಇನ್ನು ಪೊಲೀಸ್ ಪಾಯಿಂಟ್ 5, ಸ್ಟೇಡಿಯಂ ಬಳಿ ಹೋಗಿ ಅಂತ ಹೇಳಿದ್ದ IAS ಸತ್ಯವತಿ ವಿಧಾನಸೌಧದಿಂದ ಜನರನ್ನ ಸ್ಟೇಡಿಯಂಗೆ ಕಳುಹಿಸಿದ್ರು. KSCA DNAಗೆ ಕಾರ್ಯಕ್ರಮ ನಡೆಸೋದಿಕ್ಕೆ ಅನುಮತಿ ನೀಡಿದ್ದಂತಹ DPAR ಕಾರ್ಯದರ್ಶಿ ಸತ್ಯವತಿ ವಿಧಾನಸೌಧದಿಂದ ಜನರನ್ನ ಸ್ಟೇಡಿಯಂಗೆ ಕಳುಹಿಸಿದ್ರು. ಇನ್ನು ಪೊಲೀಸ್ ಪಾಯಿಂಟ್ ನಂಬರ್ 6, ಸ್ಟೇಡಿಯಂನಲ್ಲಿ ಪ್ರತಿ ಬಾರಿಯೂ ಕೂಡ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ಟಿಕೆಟ್ ಚೆಕ್ ಮಾಡಲಾಗತ್ತೆ. ಜನರನ್ನ ಒಳಗೆ ಬಿಡೋದು ಕೂಡ ಖಾಸಗಿ ಏಜೆಂಟ್ಗಳು. ಆವತ್ತು ಗೇಟ್ ಬಳಿ ಇದ್ದವರು ಕೂಡ ಖಾಸಗಿ ಸೆಕ್ಯೂರಿಟಿಗಳೇ. ಎಂಜಿನಿಯರ್ ಆಗಿ ನಿವೃತ್ತಿ ಆವತ್ತು ಗೇಟ್ ಬಳಿ ಇದ್ದವರು ಖಾಸಗಿ ಸೆಕ್ಯೂರಿಟಿಗಳೇ. ಸ್ಟೇಡಿಯಂನಲ್ಲಿ ಪ್ರತಿ ಬಾರಿಯೂ ಕೂಡ ಟಿಕೆಟ್ ಅನ್ನ ತೆಗೆದುಕೊಳ್ತಾರೆ, ಅದನ್ನ ಚೆಕ್ ಮಾಡ್ತಾರೆ, ಅದಾದ ನಂತರ ಒಳಗಡೆ ಬಿಡ್ತಾರೆ. ಜನರನ್ನ ಒಳಗೆ ಬಿಡೋದು ಖಾಸಗಿ ಏಜೆಂಟ್ಗಳು, ಬೇರೆ ಯಾರೂ ಅಲ್ಲ. ಇನ್ನು ಪಾಯಿಂಟ್ ನಂಬರ್ 7, ಟಿಕೆಟ್ ವಿಚಾರವಾಗಿ RCBಯಿಂದ ಸಾಕಷ್ಟು ಗೊಂದಲ ಆಯಿತು. RCBಯಿಂದಲೇ ಆದಂತಹ ಗೊಂದಲ ಇದು. ಇನ್ನು ಮಧ್ಯಾಹ್ನ 3 ಗಂಟೆಗೆ ಫ್ರೀ ಅಂತ RCB ಘೋಷಣೆ ಮಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಟಿಕೆಟ್ ವಿಚಾರದ ಗೊಂದಲದಿಂದಾಗಿಯೇ ನೂಕುನುಗ್ಗಲಾಯಿತು. ಗೊಂದಲದಿಂದ ಗೇಟ್ ಬಳಿ ಸಾಕಷ್ಟು ಜನ ಸೇರಿದ್ರು, ನೂಕುನುಗ್ಗಲಾಗತ್ತೆ. ಅದಾದ ನಂತರ ಕಾಲ್ ತುಳಿತ ಆಯಿತು ಅಂತ ಪೊಲೀಸರು 7 ಅಂಶಗಳ ಪಾಯಿಂಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇವತ್ತು ಪ್ರತಿವಾದದ ರೂಪದಲ್ಲಿ ಈ ಪಾಯಿಂಟ್ಗಳು ಕೋರ್ಟ್ನಲ್ಲಿ ಮಂಡನೆ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.